ಮಲ್ಲೆ ಸೂಜಿ ಮಲ್ಲೆ ನೀನಿಲ್ಲಿ ರೋಜಾ ರೋಜಾ ಹರಳೆ ಕೆಂದಾವರೆ ಕಮಲೆ ನೀ ಹೇಳಿ ಕನಕಾಂಬರಿ ಮಗಳೇ ವಾಸಂತಿ ಸೇವಂತಿ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅಮ್ಮೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಗ್ರೋಸರಿ ಶಾಪಿಂಗ್ನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಗುಬ್ಬಿ ಮರಿ ನೋಡಿ ಸ್ಟಡಿ ಮೂಡ್ಗೆ ಹೋಗಿದೆ. ಒಳ್ಳೆ ಒಂದು ಹೌದು, ಮಕ್ಕಳು ಹಂಗೆ ಅವ್ರಿಗೆ ಯಾವಾಗ ಮನಸ್ಸಿಗೆ ಬರುತ್ತೋ ಆವಾಗ ಅವರು ಸ್ಟಡಿ ಮಾಡ್ತಾಯಿದ್ರೆ ಅವರಿಗೆ ಆ ಟೈಮ್ನಲ್ಲಿ ಓದಿರೋದು ಚೆನ್ನಾಗಿ ತಲೆಗೆ ಹತ್ತುತ್ತೆ. ಅವರು ಜಾಸ್ತಿ ದಿನ ಅದನ್ನು ನೆನಪಲ್ಲಿ ಇಟ್ಕೋತಿರ್ತಾರೆ. ಸೊ ಓಕೆ, ಇವಾಗ ಗ್ರೋಸರಿ ಶಾಪಿಂಗ್ನ ಮಾಡ್ಕೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀವಿ. ಮನೇಲಿ ಎಲ್ಲನೂ ಕೆಲಸನೂ ಮುಗಿಸ್ಕೊಂಡಿದ್ದೆ. ಹಾಗೆ ಮನೇಲಿ ಸಿಸ್ಟರ್ ಇರೋದ್ರಿಂದ ಆರುನ ಮನೇಲಿ ಬಿಟ್ಬಿಟ್ಟು ಗುಂಡನನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸಿಸ್ಟರ್ ಬಂದಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಯಿತು. ಯಾಕೆಂದರೆ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ನಾನು ಶಾಪಿಂಗ್ ಹೋಗ್ಬೇಕಾಗಿ ಬರುತ್ತೆ. ಮನೇಲಿ ಯಾರೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಬರಬೇಕಾದ್ರೆ ನಮಗೆ ವಾಪಸ್ ಬರಬೇಕಾದ್ರೆ ಶಾಪಿಂಗ್ ಜೊತೆಗೆ ಎಲ್ಲ ಸಾಮಾನು ಮತ್ತು ಮಕ್ಕಳು ತುಂಬಾ ಕಷ್ಟ ಆಗುತ್ತೆ ಬೈಕಲ್ಲಿ ಬರಬೇಕಾದ್ರೆ. ಸೊ ಅದಕ್ಕೋಸ್ಕರನೇ ಮನೆಯಲ್ಲಿ ಈ ರೀತಿ ಯಾರಾದರೂ ಇದ್ದಾಗಲೇ ನಾನು ಶಾಪಿಂಗ್ನ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಯಾಕೆ ಅಂದರೆ ಅವ್ರ ಮನೇಲಿ ಇದ್ದಾಗ ನಾನು ಆರುನ ಬಿಟ್ಬಿಟ್ಟು ಹೋಗ್ಬೋದು, ಗುಂಡನೂ ಬಿಟ್ಟು ಹೋಗ್ಬೋದಾಗಿತ್ತು. ಬಟ್ ಇಬ್ಬರೂ ಮೇಂಟೈನ್ ಮಾಡೋದು ನಮ್ಮ ಸಿಸ್ಟರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆರುನ ಮಾತ್ರ ಬಿಟ್ಬಿಟ್ಟು ಮನೇಲಿ ಬಿಟ್ಟು ಗುಂಡನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ನಮಗೆ ಇಲ್ಲಿ ಸಮೀಪ ಆಗೋದು ಬೆಳಗಾವಿ ಡಿ-ಮಾರ್ಟು. ನಾನು ಯಾವಾಗಲೂ ಡಿ-ಮಾರ್ಟಲ್ಲಿ ಶಾಪಿಂಗ್ನ ಮಾಡ್ತಾ ಇರ್ತೀನಿ. 2 ವರ್ಷ ಆಗ್ತಾ ಬಂತು ನಾನು ಡಿ-ಮಾರ್ಟಲ್ಲಿ ಶಾಪಿಂಗ್ನ ಮಾಡ್ತೀನಿ. ನೋಡಿ, ನಾವು ಇವಾಗ ಬೆಳಗಾವಿಗೆ ರೀಚ್ ಆಗಿದ್ದೀವಿ. ಇದು ನಿಮಗೆ ಮುಂದ್ಗಡೆ ಕಾಣ್ತಾ ಇರೋದು ಸುವರ್ಣಸೌಧ, ನೀವು ನೋಡಿರ್ಬೋದು. ಓಕೆ, ಇವಾಗ ಬೆಳಗಾವಿಗೆ ನಾವು ಬಂದಿದ್ದೀವಿ. ಹಾಗೆ ನಾನು 2 ಮಂತ್ಸ್ ಅಥವಾ 3 ಮಂತ್ಸ್ ಒಂದು ಸಾರಿ ನಾನು ಬೆಳಗಾವಿ ಡಿ-ಮಾರ್ಟಲ್ಲಿ ಗ್ರೋಸರಿ ಶಾಪಿಂಗ್ನ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ಮಧ್ಯೆ ನಾವೇನಾದರೂ ಶಾಪಿಂಗ್ನ ಮಾಡಿಕೊಂಡು ಸ್ವಲ್ಪ ದಿನ 15 ದಿನ ಮಟ್ಟಿಗೆ ಅಥವಾ ಒಂದು ವಾರದ ಮಟ್ಟಿಗೆ ನಾವು ಗ್ರೋಸರಿ ಶಾಪಿಂಗ್ನ ಮಾಡ್ತಾಯಿದ್ರೆ ನಮಗೆ ಜಾಸ್ತಿ ತರಿಸ್ತಾ ಇದ್ದೀವೇನೋ, ನಾವು ಜಾಸ್ತಿ ಗ್ರೋಸರಿನ ಯೂಸ್ ಮಾಡ್ತಾ ಇದ್ದೀವೇನೋ ಅನ್ನೋ ಒಂದು ಫೀಲ್ ಆಗುತ್ತೆ. ಯಾಕೆ ಅಂದರೆ ನಾವು ಪದೇ ಬೇಗ ತರಿಸ್ತಾ ಇರಬೇಕಂದ್ರೆ ಹಾಗೆ ಆಗುತ್ತೆ. ಅದನ್ನು ಬಿಟ್ಟು ನಾವು ಈ ರೀತಿ ಮಂತ್ಲಿ ಒಂದು ಸಾರಿ ಅಥವಾ 2 ಮಂತ್ಸ್ ಒಂದು ಸಾರಿ ಈ ರೀತಿ ಶಾಪಿಂಗ್ ಮಾಡ್ತಾಯಿದ್ರೆ ನಮಗೆ ಅದು ಜಾಸ್ತಿ ದಿನ ಬರುತ್ತೆ. ನಾವು ಒಂದು ತಿಂಗಳಿಗೆ ನಮಗೆ ಎಷ್ಟು ಗ್ರೋಸರಿ ಬರುತ್ತೆ, ನಾವು ಎಷ್ಟು ಗ್ರೋಸರಿನ ನಾವು ಯೂಸ್ ಮಾಡ್ತೀವಿ ಒಂದು ತಿಂಗಳಿಗೆ ಅನ್ನೋದು ನಮಗೆ ಅಂದಾಜು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಶಾಪಿಂಗ್ನ ಮಾಡೋದು ಡಿ-ಮಾರ್ಟಲ್ಲಿ ಮಾಡ್ತೀನಿ. ಅಥವಾ ಹತ್ತಿರದಲ್ಲಿ ಯಾವುದಾದ್ರೂ ಮಾರ್ಟ್ ಇದ್ದರೆ, ಬಿಗ್ ಬಜಾರ್ ಅಥವಾ ಯಾವುದಾದ್ರೂ ಶಾಪಿಂಗ್ ಮಾರ್ಟ್ ಇದ್ದರೆ ಅಲ್ಲಿ ಮಾಡ್ತಾ ಇರ್ತೀನಿ. ಸೊ ಇವಾಗ ಡಿ-ಮಾರ್ಟ್ ಬಂದಿದ್ದೀವಿ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಡೇ ಇರೋದ್ರಿಂದ ಅನಿಸುತ್ತೆ. ನಾನು ಹೋಗಿರೋದ್ರಲ್ಲಿ ಲಾಸ್ಟ್ ಟೈಮ್ ಆಗಿರ್ಬೋದು, ಅದ್ರ ಹಿಂದೆ ಆಗಿರ್ಬೋದು, ಇಷ್ಟೊಂದು ರಶ್ ಇದ್ದಿದ್ದನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಡಿ-ಮಾರ್ಟಲ್ಲಿ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೆ ಇವಾಗ ಡಿ-ಮಾರ್ಟಲ್ಲಿ ಹೊಸ ಒಂದು ರೂಲ್ಸ್ ಏನಂದರೆ, ನಮ್ಮ ಹತ್ರ ಇರೋ ಬ್ಯಾಗನ್ನು ಅವ್ರ ಹತ್ರ ಇರೋ ಒಂದು ಬ್ಯಾಗಿಗೆ ಹಾಕಿ ಅದನ್ನು ಜಿಪ್ ಲಾಕ್ ಮಾಡಿ ಓಪನ್ ಆಗದೆ ಇರೋ ರೀತಿ ಈ ಸಿಸ್ಟಮ್ನ ಮಾಡ್ತಾಯಿದ್ದಾರೆ. ಆ ಬ್ಯಾಗ್ನ ನಾವು ತೊಗೋಬೋದು. ಆಮೇಲೆ ಹೊರಗಡೆ ಬರಬೇಕಾದ್ರೆ ಆ ಬ್ಯಾಗ್ನ ಅವ್ರ ಬ್ಯಾಗ್ನ ಅವ್ರು ಇಸ್ಕೊಂಡು ಮತ್ತು ನಮ್ಮ ಬ್ಯಾಗ್ನ ಓಪನ್ ಮಾಡಿ ಕೊಡ್ತಾರೆ. ಸೊ ನಮ್ಮದೇ ಬ್ಯಾಗ್ನ ಒಳಗಡೆ ಹಂಗೆ ತೊಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಈ ಸಿಸ್ಟಮ್ ಒಂದು ಚೆನ್ನಾಗಿದೆ, ಸೇಫ್ಟಿ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಬಂದಿದ್ದೀವಿ ಡಿ-ಮಾರ್ಟಲ್ಲಿ. ಸ್ವಲ್ಪ ಜಾಸ್ತಿ ಗ್ರೋಸರಿನೇ ಇತ್ತು. ಹಾಗೆ ಪ್ರತಿ ಸಾರಿನೂ ನಾವು ಶಾಪಿಂಗ್ ಹೋದಾಗ ಮೊದಲಿಗೆ ನಾವು 2ನೇ ಫ್ಲೋರ್ಗೆ ಹೋಗಿಬಿಟ್ಟು ಅಲ್ಲಿ ಏನಾದರೂ ನಮಗೆ ಮಕ್ಕಳಿಗೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಬಟ್ಟೆಗಳು, ಹಾಗೆ ಆಟಿಕೆ ಸಾಮಾನು ಮತ್ತು ಕಿಚನ್ ವೇರು ಮತ್ತು ಮನೆಗೆ ಬೇಕಾಗಿರುವಂಥ ಎಲ್ಲ ಪಿಂಗಾಣಿ ವಸ್ತು ಆಗಿರ್ಬೋದು, ಮನೆಗೆ ಏನೇ ಒಂದು ಶಾಪಿಂಗ್ ಆಗಿರ್ಬೋದು ಮೇಲ್ಗಡೆನೇ ಹೋಗಬೇಕಾಗತ್ತೆ. ನಾವು ಅಲ್ಲಿಗೆ ಹೋಗಿಬಿಟ್ಟು ಮೊದಲಿಗೆ ಅದೆಲ್ಲನೂ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಕೆಳಗಡೆ ಬಂದುಬಿಟ್ಟು ನಾವು ಗ್ರೋಸರಿ ಶಾಪಿಂಗ್ನ ಮಾಡ್ತಾಯಿರ್ತೀವಿ. ಪ್ರತಿ ಸರ್ತಿನೂ ಇದೇ ರೀತಿ ನಾವು ಶಾಪಿಂಗ್ನ ಮಾಡೋದು. ಇಲ್ಲಿ ಬಂದುಬಿಟ್ಟು ಕಿಚನ್ ವೇರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಿಚನ್ ಬೇಕಾಗಿರುವಂಥ ಬಾಂಡ್ಲಿ ಆಗಿರ್ಬೋದು, ಹಾಗೆ ದೋಸೆ ಹಂಚು, ಪಡ್ಡು ಮನೆ ಎಲ್ಲನೂ ಪ್ರತಿಯೊಂದು ನಾವು ಇಲ್ಲಿ ನಮಗಿಲ್ಲಿ ಸಿಗುತ್ತೆ. ಬಟ್ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಮ್ಯಾಟ್ ಕಲೆಕ್ಷನ್ ಕೂಡ ಚೆನ್ನಾಗಿತ್ತು. ನಾನು ಕೂಡ ಮ್ಯಾಟ್ನ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಬಂದುಬಿಟ್ಟು ಇಲ್ಲಿ ಸ್ಲಿಪ್ಪರ್ಸು ತುಂಬಾ ಚೆನ್ನಾಗಿತ್ತು. ಪ್ರತಿ ಚಿಕ್ಕ ಮಗು ಹಿಡ್ಕೊಂಡು ದೊಡ್ಡೋರ್ವರೆಗೂ ಚೆನ್ನಾಗಿರೋ ಸ್ಲಿಪ್ಪರ್ಸ್ ನಮಗೆ ಸಿಗುತ್ತೆ. ನಾನು ಕೂಡ ನನ್ನ ಮಗಳಿಗೆ ಒಂದು ಜೊತೆ ಸ್ಲಿಪ್ಪರ್ಸ್ನ ತಗೊಂಡಿದ್ದೀನಿ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಾ
ಹೋಗ್ತಾ ಇದ್ದ. ಅವ್ನು ಎಲ್ಲಿನೂ ಟ್ರಾಲಿಯಲ್ಲಂತೂ ಕೂರ್ತಾನೆ ಇರಲಿಲ್ಲ. ಸಿಕ್ಕಾಪಟ್ಟೆ ನನಗೆ ಕಾಟ ಕೊಡ್ತಾ ಇದ್ದ. ಸೊ ಅವನಿಗೆ ಅಲ್ಲೇ ಪಕ್ಕದಲ್ಲಿರೋ ಒಂದು ಈ ರೀತಿ ಗಾಡಿನ ಕೊಟ್ಟಾಗ ಅವನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ದ. ನನಗೂ ಕೂಡ ಶಾಪಿಂಗ್ನ ಮಾಡೋದಕ್ಕೆ ಈಸಿ ಆಯಿತು. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ನಾನು ಹಿಂದಿಂದೇನೆ ಬರ್ತಾ ಇದ್ದ ಅವ್ನ ಗಾಡಿನ ತಗೊಂಡು. ಓಕೆ, ಮೇಲ್ಗಡೆ ಫ್ಲೋರಲ್ಲಿ ಏನೆಲ್ಲ ಬೇಕು ಅನ್ನೋದನ್ನು ಅಲ್ಲಿ ನಾವು ಶಾಪಿಂಗ್ನ ಮಾಡಿ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ನಾನಿವಾಗ ಗ್ರೋಸರಿ ಶಾಪಿಂಗ್ನ ತಗೋತಾ ಇದ್ದೀನಿ. ಪ್ರತಿ ಸಾರಿ ಗ್ರೋಸರಿ ಶಾಪಿಂಗ್ಗೆ ಬರಬೇಕಾದ್ರೆ ಮನೆಯಲ್ಲಿ ಏನು ಖಾಲಿ ಆಗಿದೆ ಏನಿದೆ ಅನ್ನೋದನ್ನು ನೋಡಿಕೊಂಡು ಏನು ಬೇಕು ಅದನ್ನು ಮಾತ್ರ ತಗೋತಾ ಇದ್ದೆ. ಬಟ್ ಈ ಸರ್ತಿ ನಮಗೆ ಸ್ಯಾಲ್ರಿ ಆಗೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮನೆಯಲ್ಲಿ ಗ್ರೋಸರಿ ಕೂಡ ಎಲ್ಲನೂ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಎಲ್ಲನೂ ಗ್ರೋಸರಿ ಶಾಪಿಂಗ್ನ ಮಾಡ್ಕೊಂಡಿದ್ವಿ. ಹಂಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಶಾಪಿಂಗ್ನ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ನಾಳಿನ ವೀಡಿಯೋದಲ್ಲಿ ನಿಮಗೆ ನನ್ನ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಯಾಕೆ ಅಂದರೆ ಪ್ರತಿ ಸರ್ತಿನೂ ವೀಡಿಯೋ ಲೆಂತಿ ಆದಾಗ ನನಗೆ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರನೇ 10 ಮಿನಿಟ್ಸ್ ವೀಡಿಯೋನ ಮಾತ್ರ ನಾನು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ಶಾಪಿಂಗ್ನ ಮಾಡಿದ್ವಿ, ಎಲ್ಲಿ ನಾವು ಶಾಪಿಂಗ್ನ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಾಳಿನ ವೀಡಿಯೋದಲ್ಲಿ ಎಲ್ಲನೂ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತೀನಿ. ಹಂಗೆ ಬರಬೇಕಾದ್ರೆ ಶಾಪಿಂಗ್ನ ಮುಗಿಸ್ಕೊಂಡು ಬರಬೇಕಾದ್ರೆ ತುಂಬಾ ಕತ್ಲೆ ಆಗಿತ್ತು. ಮಗುನ ಕರ್ಕೊಂಡು ಕತ್ಲಲ್ಲಿ ಬರೋದು ಸ್ವಲ್ಪ ಕಷ್ಟ ಆಯಿತು. ಅಂತೂ ಇಂತೂ ಊರಿಗೆ ಬಂದು ತಲುಪಿದ್ವಿ. ಮನೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು 8 ಗಂಟೆ ಆಗಿತ್ತು. ಡಿನ್ನರ್ ಟೈಮ್ ಆಗಿತ್ತು. ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಡಿನ್ನರ್ನ ಮುಗಿಸ್ಕೊಂಡ್ವಿ. ಓಕೆ, ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.